ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಮಾರ್ನಿಂಗ್ ಕಾಫಿ ಬಂದಿಂದಾನೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಸಹ ಕಾಫಿ ಕುಡಿದು ಮಕ್ಳಿಗೂ ಸಹ ಹಾಲೆಲ್ಲ ಕೊಟ್ಟು ಇವಾಗ ತಿಂಡಿಗೆ ಪ್ರಿಪರೇಷನ್ ಮಾಡ್ಕೊತಾ ಇದ್ದೀನಿ. ತಿಂಡಿ ಇವತ್ತು ಟೊಮೊಟೊ ಬಾತ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಇವತ್ತು ಫ್ರೈಡೇ ವ್ಲಾಗ್. ಇವತ್ತು ಎಲೆಕ್ಷನ್ ಕೂಡ ಇದೆ. ಸೊ ತಿಂಡಿ ಎಲ್ಲ ಮಾಡಿ ಎಲ್ಲ ಕೆಲಸ ಮುಗಿಸಿ ಹೋಗಿ ವೋಟಿಂಗ್ ಕೂಡ ಮಾಡಿಬಿಟ್ಟು ಬರಬೇಕು. ತಿಂಡಿ ಸಹ ಎಲ್ಲ ರೆಡಿ ಮಾಡಿಟ್ಟು ಹೋಗಿ ಫ್ರೆಶ್ ಅಪ್ ಆಗಿ ಹಾಗೆ ಮಕ್ಕಳಿಗೂ ಕೂಡ ಸ್ನಾನ ಮಾಡಿಸಿ ರೆಡಿ ಮಾಡಿ ಪೂಜೆನೂ ಸಹ ಮುಗ್ದಿದೆ. ಇವಾಗ ರೆಡಿ ಕೂಡ ಆಗಿದ್ದೀನಿ. ಟಿಫನ್ ಮಾಡಿಕೊಂಡು ವೋಟ್ ಮಾಡೋದಕ್ಕೆ ಹೋಗಬೇಕು. ಹಾಗೆ ಮನೇಲಿ ಇವತ್ತು 5 ಸ್ಟಾರ್ ಚಿಕನ್ ಕೂಡ ತೊಗೊಂಡು ಬಂದಿದ್ರು. ಸೊ ಇದಕ್ಕೆ ಟೊಮೊಟೊ ಬಾತ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇವತ್ತು ಟೊಮೊಟೊ ಬಾತ್ ಮಾಡಿದ್ದೀನಿ. ಸೊ ಇವಾಗ ಇದನ್ನು ಫ್ರೈ ಮಾಡಿಕೊಂಡು ಟಿಫನ್ ಕೂಡ ಮುಗಿಸ್ಕೊತೀನಿ. ಟಿಫನ್ ಕೂಡ ಮಾಡ್ಕೊಂಡು ಹೋಗಿ ವೋಟಿಂಗ್ ಸಹ ಮುಗಿಸ್ಕೊಂಡು ಬಂದೆ. ಇವಾಗ ಚಿಕನ್ ತೊಗೊಬಂದಿದ್ದಾರೆ ಮನೆಯಲ್ಲಿ, ಮೊಟ್ಟೆ ಕೋಳಿ. ಸೊ ಇದನ್ನು ಇವಾಗ ಸಾಂಬಾರು ಮಾಡಬೇಕು. ಅದಕ್ಕಾಗಿ ಸಾಂಬಾರಿಗೆ ನಾನು ಎಲ್ಲ ಮಸಾಲೆನೂ ಸಹ ಹುರ್ಕೊಂಡು ಮಾಡ್ತೀನಿ. ಈಗ ಮಸಾಲೆ ಎಲ್ಲ ಹುರ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಮಸಾಲೆ ಪುಡಿ, ಖಾರದ ಪುಡಿ ಎಲ್ಲ ಸೇರಿಸಿ ರುಬ್ಕೊತೀನಿ. ಹಾಗೆ ಯಾವುದೇ ಕೋಳಿ ಆಗಲಿ ಮಟನ್ ಆಗಲಿ ಚೆನ್ನಾಗೇ ಉರಿಬೇಕು. ಆವಾಗಲೇ ಸಾಂಬಾರು ತುಂಬಾ ಚೆನ್ನಾಗಾಗೋದು. ಅದರಲ್ಲಿರೋ ನೀರಿನ ಅಂಶ ಎಲ್ಲ ಅದೇ ಇರ್ಕೋಬೇಕು, ಆಗ ಚೆನ್ನಾಗಾಗುತ್ತೆ. ಹಾಗೆ ಒಂದು ಸೈಡ್ ರೈಸ್ಗೂ ಸಹ ಇಡ್ತಾ ಇದ್ದೀನಿ. ಇವಾಗ ಚಿಕನ್ನಲ್ಲಿ ನೀರೆಲ್ಲ ಸಹ ಹೀರ್ಕೊಂಡಿದೆ. ಇವಾಗ ಮಸಾಲೆ ಹಾಕ್ತಾ ಇದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸೊ ಇವಾಗ ಲಿಡ್ ಕ್ಲೋಸ್ ಮಾಡ್ತೀನಿ. ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಒಂದು 7 ವಿಸಿಲಾದರೂ ಕೂಗಿಸ್ತೀನಿ. ಹಾಗೆ ಸಾಂಬಾರು ಕೂಡ ರೆಡಿ ಆಗೋ ಅಷ್ಟರಲ್ಲಿ ಸ್ವಲ್ಪ ಪಾತ್ರೆಗಳಿತ್ತು. ಸೊ ಅದನ್ನು ಸಹ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ಆವಾಗ ತುಂಬ ಈಸಿ ಆಗುತ್ತೆ.
ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗ ಮತ್ತು ಮಗಳು ಸಹ ಇಬ್ಬರು ಫೋನಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಕೂಗ್ತಾ ಇದ್ರು ಸಹ ಕೇಳಿಸ್ತಾ ಇಲ್ಲ. ಹಾಗೆ ಇವತ್ತು ಸೊಂಪು ಮತ್ತು ಸಿಂಕ್ ಟ್ಯಾಂಕ್ ಎರಡೂ ಸಹ ಕ್ಲೀನ್ ಮಾಡಿಸಿದ್ವಿ. ನಮ್ಮದೇ ಸೊಂಪು ಟ್ಯಾಂಕ್ ಕ್ಲೀನ್ ಮಾಡೋ ಗಾಡಿ ಇದೆ, ವ್ಯಾಕ್ಯೂಮ್ ಕ್ಲೀನರು, ಮೋಟ್ರು ಎಲ್ಲ. ಸೊ ಇವತ್ತು ಹೇಗಿದ್ರು ಎಲೆಕ್ಷನ್ಗೆ ಗಾಡಿ ಊರಿಗೆ ಬಂದಿತ್ತು, ಹಾಗಾಗಿ ಇವತ್ತು ಕ್ಲೀನ್ ಮಾಡಿಸಿದ್ವಿ. ನಾವು ಯುಗಾದಿ ಹಬ್ಬದ್ರಲ್ಲೇ ಕ್ಲೀನ್ ಮಾಡಿಸ್ಬೇಕು ಅಂದ್ಕೊಂಡಿದ್ವಿ. ಆದರೆ ಹುಡುಗರೆಲ್ಲ ರಜಾ ತೊಗೊಬಿಟ್ಟಿದ್ರು, ಹಬ್ಬಕ್ಕೋಸ್ಕರ ಯಾರೂ ಕೂಡ ಸಿಗಲಿಲ್ಲ. ಹಾಗಾಗಿ ಇವತ್ತು ಕ್ಲೀನ್ ಮಾಡಿಸಿದ್ವಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಮ್ಮೂರಲ್ಲಂತೂ ತುಂಬಾ ಕೋತಿಗಳಿದ್ದಾವೆ. ತುಂಬ ಕೋತಿ ಕಾಟ ಅಂತಲೇ ಹೇಳ್ಬೋದು. 5 ನಿಮಿಷ ಡೋರ್ ಓಪನ್ ಮಾಡಿದ್ರೆ ಸಾಕು, ಒಳಗಡೆನೇ ಬಂದುಬಿಡ್ತವೆ. ಹಾಗೆ ಬಂದಮೇಲೆ ಏನಾದರೂ ತೊಗೊಂಡು ಹೋಗೋದೇ ಇಲ್ಲ ಇವು. ಹಾಗೆ ಈ ಕೋತಿನ ನೋಡ್ಬೋದು, ಸೇಮ್ ಮನುಷ್ಯರ ಥರನೇ ಕೂತಿದೆ. ಈ ಕೋತಿಗಳೆಲ್ಲ 70% ಮನುಷ್ಯರ ಥರನೇ ರಿಯಾಕ್ಟ್ಗಳು ಮಾಡ್ತವೆ. ಎಲ್ಲೋ ಒಂದು 30% ಮಾತ್ರ ಕೋತಿಗಳ ಥರ ಆಡುತ್ತವೆ ಅಷ್ಟೇ. ಹಾಗೆ ಒಂದು 5 o'clockಗೆ ಮಧುಗಿರಿಗೆ ಹೋದ್ವಿ. ಮನೆಗೆ ಮಸಾಲೆ ಪುಡಿ ಮತ್ತು ಖಾರದ ಪುಡಿ ಎಲ್ಲ ಮಾಡಿಸ್ಬೇಕಿತ್ತು. ಸೊ ನಮ್ಮ ಅಜ್ಜಿ ಇನ್ನೊಂದು 10 daysಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದಮೇಲೆ ಅದನ್ನೆಲ್ಲ ಮಾಡಿಸ್ಕೊಡ್ತಾರೆ. ಹಾಗಾಗಿ ತೊಗೊಂಡು ಬರೋದಕ್ಕೆ ಅಂತ ಹೋದ್ವಿ. ಹಾಗೆ ಇವಾಗ ಮನೆಗೆ ಬಂದ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೆಗೆ ರೇಷನ್ ಎಲ್ಲ ತೊಗೊಂಡು, ಹಾಗೆ ತರಕಾರಿ ಎಲ್ಲ ಬೇಕಿತ್ತು ಎಲ್ಲ ತೊಗೊಂಡು. ಟೊಮೊಟೊ ಅಂತೂ ಇವಾಗ 30 ರೂಪಾಯಿ kg ಆಗಿದೆ. ಸೊ ಅದನ್ನು ಸಹ 2 kg ತೊಗೊಂಡು ಮನೆಗೆ ಬಂದ್ವಿ. ಇವಾಗ ನೈಟು ಡಿನ್ನರ್ಗೆ ಚಿಕನ್ ಇತ್ತು, ಹಾಗಾಗಿ ಚಿಕನ್ ಸಾಂಬಾರು, ಹಾಗಾಗಿ ಚಪಾತಿ ಮಾಡಿದೆ. ಸೊ ನನಗೆ ಚಪಾತಿ ಮುದ್ದೆಗಿಂತ ಚಿಕನ್ ಸಾಂಬಾರಿಗೆ ರೈಸ್ ತುಂಬಾ ಇಷ್ಟ. ಹಾಗಾಗಿ ನಾನು ರೈಸೇ ಊಟ ಮಾಡಿ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆವಾಗ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮ್ಮ ಮೊಬೈಲ್ಗೆ ತಕ್ಷಣ ಬಂದು ಸೇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.